ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಕಬ್ಬಿಣದ ಅದಿರು ಸಾಗಾಣಿಕೆ ಲಾರಿಗಳಿಂದ ಉಂಟಾಗುತ್ತಿರುವ ಧೂಳು ಮತ್ತು ರಸ್ತೆ ಸಮಸ್ಯೆ ಹೆಚ್ಚುತ್ತಿದೆ. ಚಳ್ಳಕೆರೆ ನಗರದ ರೈಲ್ವೆ ನಿಲ್ದಾಣದಿಂದ ಎಗ್ಗೆರೆ ಭಾಗದಲ್ಲಿರುವ ಕಾರ್ಖಾನೆಗೆ ಕಬ್ಬಿಣದ ಅದಿರನ್ನ ಸಾಗಿಸುವ ನೂರಾರು ಲಾರಿಗಳು ಪ್ರತಿದಿನ ಚಲಿಸುತ್ತವೆ. ಆದರೆ ಈ ಲಾರಿಗಳು ಯಾವುದೇ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಅದಿರನ್ನ ಸಾಗಿಸುತ್ತಿರುವುದರಿಂದ ನಗರದ ಬೆಂಗಳೂರು ರಸ್ತೆಯಲ್ಲಿ ಭಾರಿ ಪ್ರಮಾಣದ ಕೆಂಪು ಧೂಳು ಏಳುತ್ತಿದ್ದು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಚಳ್ಳಕೆರೆ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಡಂಪಿಂಗ್ ಕೇಂದ್ರಕ್ಕೆ ಭೀಮಸಮುದ್ರ ಭಾಗದಿಂದ ರೈಲಿನ ಬೋಗಿಗಳ ಮೂಲಕ ಕಬ್ಬಿಣದ ಅದಿರು ಬರುತ್ತಿದ್ದು ಹೆಚ್ಚು ಸಮಸ್ಯೆ ಉಂಟಾಗುತ್ತದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಚಳ್ಳಕೆರೆ ಘಟಕದ ವತಿಯಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಾಲೂಕು ಅಧ್ಯಕ್ಷರಾದ ಪಿ ಮಂಜುನಾಥ್ ಕಿಡಿಕಾರಿದ್ದಾರೆ. ಇದೇ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಸಿ ಭೋಜರಾಜ್, ಉಪಾಧ್ಯಕ್ಷರಾದ ಚಂದ್ರಣ್ಣ, ಪ್ರಧಾನ ಕಾರ್ಯದರ್ಶಿಯಾದ ಆಲೇಶ್, ಯುವ ಘಟಕ ಅಧ್ಯಕ್ಷರಾದ ಮೋಜನ್, ಸಂಘಟನಾ ಕಾರ್ಯದರ್ಶಿಯಾದ ಶೇಖರ್, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಇತರರು ಹಾಜರಿದ್ದರು. ಅದು ನಮಗೆ ಕಳಿಸಿದಾಗ ನಮ್ಗೆ ಒಂದು ಸ್ವಲ್ಪ ವಿಚಾರ ತಿಳಿಸಿದ್ರೆ ನಾವು ಈಗ ಸರ್ ಡೈರೆಕ್ಟಾಗಿ ಬಿಡಲಿ ಸರ್ ಡಂಪಿಂಗ್ ಈಗ ಬರ್ತಿದ್ದಾರೆ ಡೈರೆಕ್ಟಾಗಿ ಲೈಫ್ ಸಂದಿಂದ ಬರ್ತಿದೆ ಡೈರೆಕ್ಟ್ ಅವರು ಮಾಡ್ಕೊಂಡು ಅಲ್ಲ ಸರ್ ಈಗೆಲ್ಲ ಸಮಸ್ಯೆ ಇಲ್ಲ. ಸಾರ್ವಜನಿಕ ಎಷ್ಟೇ 4-5 ಸಾವಿರ ಜನ ಇದ್ದು ಸರ್ ಅಲ್ಲಿ ಸಾರ್ವಜನಿಕ ಇದ್ದಾರೆ. ಸುತ್ತಮುತ್ತಲು ರೋಡಲ್ಲಿ ಭಾಳ ಸಮಸ್ಯೆ ಇದೆ. ಈಗ ಅಲ್ಲಿಂದ ಏನಾದ್ರು ಮೈನಿಂಗ್ ತಗೊಂಡ್ಬರ್ತಾರಲ್ಲ ಇಲ್ಲಿ ಡಂಪಿಂಗ್ ಯಾರ್ಡ್ ಅನ್ನೋದಿಲ್ಲ, ಡೈರೆಕ್ಟಾಗಿ ಎತ್ಕೊಂಡು ಲಾರಿಗಳಿಗೆ ಹಾಕಿ